ನಮಸ್ಕಾರ ಮೈಸೂರು. ನಾನು ಇವಾಗ ಇನ್ನೊಂದು ಹೊಸ ಮನೆಯನ್ನ 2030 ಸಿಂಗಲ್ ಫ್ಲೋರ್ ಅನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ನೀವೇನಾದ್ರೂ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ನೀವೇನಾದ್ರೂ ಒಂದು ಮನೆ ಮಾಡಬೇಕು ಅಂತಿದ್ರೆ ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಇಲ್ವಾಲದಲ್ಲಿ, ಇದು ಮೈಸೂರಿನಿಂದ ಕೇವಲ 15 ಕಿಲೋಮೀಟರ್ ಇರುವಂತ ಇಲ್ವಾಲ. ಇದು ನಿಮ್ಗೆ ಹುಣಸೂರು ಮೈನ್ ರೋಡ್ ಕನೆಕ್ಟ್ ಆಗುತ್ತೆ. ಇದು ವಿನಾಯಕ ಗಾರ್ಡನ್ ಸಿಟಿ ಅಂತ ಹೇಳಿ ಇದು 2030 ಹೊಸ ಮನೆ ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ನಮ್ಮ ಚಾನೆಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ನೂ ಹೊಸ ಮನೆಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಎಂಜಾಯ್ ಮಾಡಿ, ಸಪೋರ್ಟ್. ಸ್ನೇಹಿತರೆ, ಇಲ್ಲಿ ನಿಮಗೆ ತುಂಬಾ ಫ್ರೆಂಡ್ಲಿ ಲೊಕ್ಯಾಲಿಟಿ ಇದೆ. ಮತ್ತೆ ನಿಮಗೆ ಇಲ್ಲೇ ನಿಯರ್ ಬೈ 1 ಕಿಲೋಮೀಟರ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಇಲ್ವಾಲ, ಮತ್ತೆ ಗೌರ್ಮೆಂಟ್ ಸ್ಕೂಲ್ ಇದೆ, ಪಬ್ಲಿಕ್ ಸ್ಕೂಲ್ ಇದೆ ಇಲ್ಲಿ. ಮತ್ತೆ ಈ ಕಡೆ ಹೋದ್ರೆ ಸೆಂಟ್ ಜೋಸೆಫ್ CBSE ಸ್ಕೂಲ್ ಇದೆ. ಇಲ್ಲಿ ತುಂಬಾ ಪ್ರೈಮ್ ಲೊಕೇಶನ್ ಆಗಿದೆ. ಇಲ್ಲಿ ಸುಮಾರು ಆಲ್ರೆಡಿ ಮನೆಗಳೆಲ್ಲ ಆಗಿದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಮನೆಗಳು ಆಗ್ತಾನೂ ಇದೆ. ಇಲ್ಲೇ ಪಕ್ಕದಲ್ಲೂ ಒಂದು ಮನೆ ಆಗ್ತಾ ಇದೆ ನೋಡಿ, ಪಕ್ಕದಲ್ಲೂ ಒಂದು ಮನೆ ಆಗ್ತಾ ಇದೆ. ಇದು ತುಂಬಾ ನಿಮ್ಗೆ ಕಂಫರ್ಟಬಲ್ ಆಗಿ, ನಿಮ್ಗೆ ಒಂದು ಪ್ರಾಪರ್ಟಿ ಏನಾದ್ರು ಮೈಸೂರಲ್ಲಿ ಮಾಡ್ಬೇಕು ಅಂತ ಇದ್ರೆ ನಿಮ್ಗೆ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ನೀವು ನೋಡ್ಬೋದು. ಇದು ಬ್ಯೂಟಿಫುಲ್ ನ್ಯೂ ಕನ್ಸ್ಟ್ರಕ್ಷನ್ ಬಿಲ್ಡರ್ ಹೌಸ್ ಆಗಿದೆ ಇದು. ಬನ್ನಿ ಸ್ನೇಹಿತರೆ, ಮನೆ ಹೇಗಿದೆ ಅಂತ ನೋಡೋಣ ಒಳಗಡೆ. ಕಮಾನ್, ಬನ್ನಿ ಸ್ನೇಹಿತರೆ. ಇವಾಗ ಮನೆ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಪಾರ್ಕಿಂಗ್ ಸ್ಪೇಸ್ ಎಷ್ಟು ದೊಡ್ಡದಿದೆ ಅಂತ. ಇಲ್ಲಿ ಆಲ್ಮೋಸ್ಟ್ ಚಿಕ್ಕದು ಕಾರ್ಗಳಾದ್ರೆ 2 ಕಾರ್ನ ನಿಲ್ಸ್ಬೋದು ನೀವು. ಒಂದು ಸಿಂಗಲ್ ಆದ್ರೆ ಒಂದು XUV ನಿಲ್ಸ್ಬೋದು. ಮತ್ತೆ 2 ವೀಲರ್ಗೆ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ಡಾಂಬರ್ ರೋಡ್ ಆಗಿದೆ, UGD ಕನೆಕ್ಷನ್ ಆಗಿದೆ, ವಾಟರ್ ಲೈನ್ ಇದೆ, ಎಲೆಕ್ಟ್ರಿಕಲ್ ಸಪ್ಲೈ ಇದೆ. ನಿಮ್ಗೆ ಪ್ರತಿಯೊಂದೊಂದು ಇದೆ. ಇಲ್ಲೆಲ್ಲ ತರ ಬೆನಿಫಿಟ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಬನ್ನಿ ಒಳಗಡೆ ಮನೆ ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಇಲ್ಲಿ ನೋಡಿ ಸ್ಪೇಸ್ ಆಗಿದೆ, ಸ್ಪೇಸಸ್ ಚೆನ್ನಾಗಿದೆ ಇಲ್ಲಿ. ಮತ್ತೆ ಇದು ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ, ಈ ಟಾರ್ಪಲ್ ಹಾಕಿರೋದ್ರಿಂದ ನಿಮ್ಗೆ ಸ್ವಲ್ಪ ಬೆಳಕು ಕಾಣ್ತಾ ಇಲ್ಲ ಅಷ್ಟೇ. ಇದು ಆಕ್ಚುಲಿ ಸೌತ್ ಅಲ್ಲಿ ಈಸ್ಟ್ ಡೋರ್ ಆಗಿದೆ ಸ್ನೇಹಿತರೆ. ಬನ್ನಿ ಒಳಗಡೆ ನೋಡೋಣ ಮನೆ ಹೇಗಿದೆ ಅಂತ. ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಹಾಲ್. ಇದು ನೋಡಿ ತುಂಬಾ ಚೆನ್ನಾಗಿದೆ. TV ಕ್ಯಾಬಿನ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ ಕಲರ್. ಮತ್ತೆ ಪೇಂಟಿಂಗ್ ನೋಡಿ, ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಟ್ ಫಿನಿಶ್ ಒಂಥರ ಚೆನ್ನಾಗಿದೆ ಅಲ್ವಾ ಸರ್ ಇದು ಪೇಂಟಿಂಗ್? ಹಾ ಸರ್, ಒಂಥರ ರಫ್. ಹೌದು. ಇದು ಹೊಸ ತರ ಡಿಸೈನ್ ಇದು. ಮತ್ತೆ ಗ್ರಾನೈಟ್ ಹಾಕಿದ್ರೆ ಫ್ಲೋರ್ಗೆ ಗ್ರಾನೈಟ್ ಇದೆ. ಮತ್ತೆ ಫಾಲ್ ಸೀಲಿಂಗ್ ನೋಡ್ಬೋದು ನೀವು, ಅದು ಡಿಸೈನ್ ಮಾಡಿದ್ದಾರೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಮತ್ತೆ ಹಂಗೆ ನೀವು ನೋಡ್ತಾ ಇದ್ರೆ ಈ ಕಡೆ ಹಿಂಗೆ ನೋಡ್ತಾ ಇದ್ರೆ ನೀವು, ಇಲ್ಲಿ ಸಂಪ್ ಇದೆ ನೋಡಿ. ಇದು ಸಂಪ್ ಇದೆ ನೋಡಿ, ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಅಷ್ಟು ವಾಟರ್ ಇದೆ. ಓಕೆ ಸರ್, ವಿತ್ ಬೋರ್ ಎಲ್ಲ ಫಿಟ್ ಮಾಡಿದ್ದಾರೆ. ಅಲ್ಲ, ಒಂದು ಒಳ್ಳೆ ಕೆಪಾಸಿಟಿ ಇದೆ ಅನ್ಕೋತೀನಿ ಇದು. ಹೌದೌದು, ಕೆಪಾಸಿಟಿ ಇದೆ, ಚೆನ್ನಾಗಿದೆ. ಒಂದು ಫ್ಯಾಮಿಲಿಗೆ ಬೇಕಾಗಂತ ಒಂದು ಇದು. ಮತ್ತೆ ಟಾಯ್ಲೆಟ್ ಅಂಡ್ ಅಟ್ಯಾಚ್ ಬಾತ್ರೂಮ್. ಓಕೆ, ಎರಡು ಸಪರೇಟ್ ಇದೆ ಅಲ್ಲ ಸರ್? ಇದು ಸಪರೇಟ್ ಇದೆ. ಇದು ಇಂಡಿಯನ್ ಟಾಯ್ಲೆಟ್. ಇದು ಯಾರಿಗೂ ಏನು ವೇಟ್ ಮಾಡೋವಾಗಿಲ್ಲ ಅಲ್ವಾ? ಹೌದು, ಒಬ್ರು. ಹೌದೌದು. ಓಕೆ. ಎಲ್ಲ ಗೀಸರ್ ಪಾಯಿಂಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಅಲ್ಲಿ. ರೆಡಿ ಟು ಆಕ್ಯುಪೈ. ಹೌದು ಸರ್, ರೆಡಿ ಟು ಆಕ್ಯುಪೈ ಸರ್. ಓಕೆ, ಇದು ಸರ್, ಇದು ಮೀಟರ್ ಹಾಕಿದಾರಲ್ಲ ಇದು? ಪಂಪ್, ವಾಟರ್ ಪಂಪ್.
ವಾಟರ್ ಪಂಪ್ ಸ್ವಿಚ್ ಇದು ತುಂಬಾ ಚೆನ್ನಾಗಿದೆ. ಒಂದು ಲೋ ಬಡ್ಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಹಾ ಒಂದು ಸಿಂಗಲ್ ಫ್ಯಾಮಿಲಿ ಇರಕ್ಕೆ ನೋಡಿ. ಇದು ರೂಮ್, ಇದು ಒಂದು ರೂಮ್ ನೀವು ನೋಡ್ತಾ ಇದ್ದೀರಿ. ಮೇಲ್ಗಡೆ ಫಾಲ್ಸ್ ಸೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೇಂಟ್ ಅದೆಲ್ಲ ನೋಡಿ. ಇಲ್ಲಿನೂ ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗೆ ಇಲ್ಲೊಂದು. ಎಷ್ಟು ಸರ್ ಒಂದು ಡಬಲ್ ಕಾಟ್ ಇಟ್ಕೊಂಬೋದ ಇದು? ಹೌದು ಹೌದು, ಒಂದು ಡಬಲ್ ಕಾಟ್ ಇಟ್ಕೋಬೋದು ಇದರಲ್ಲಿ. ಆಮೇಲೆ ವಾಲ್ ರೂಪ್ಸ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಪ್ರೇಟ್ ಓಕೆ ವಾಲ್ ರೂಪ್ ಇದೆ. ಮತ್ತೆ ಇಲ್ಲಿ ಒಂದು ಮಾಡಿದ್ದಾರೆ ಈ ಕಡೆ ಇವರು, ಯಾಕೆಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಈ ಟೇಬಲ್ಗೆ ಇದು ಚಿಕ್ಕದಾಗಿ ಮಾಡಿದ್ದಾರೆ. ಕಾಸ್ಮೆಟಿಕ್ಸ್ ಅದು ಇದು ಇಲ್ಲಿ ಗರ್ಲ್ಸ್ಗೆ ಸಂಬಂಧಪಟ್ಟಂಥದ್ದು ಲೇಡೀಸ್ಗಳಿಗೆ ಇದನ್ನ ಇಟ್ಟಿದ್ದಾರೆ. ಓಕೆ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಇದು. ನೀವು ನೋಡ್ತಾ ಇದ್ದೀರಿ. ಮತ್ತೆ ಪೂಜಾ ರೂಮ್, ದೇವ್ರ ಮನೆ. ಡೋರ್ ಹಾಕಿ ಇದು ಈಸ್ಟ್ಗೆ ಡೋರ್ ಇರೋದ್ರಿಂದ ಈಸ್ಟ್ಗೆನೆ ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಡೋರ್. ಇದು ಡೋರ್ ಚೆನ್ನಾಗಿದೆ ನೋಡಿ. ಇವನ್ ಲೈಟ್ ಅಷ್ಟೇ ಒಳ್ಳೆ ಒಂಥರ ಆಂಬಿಯನ್ಸ್ ಆಗಿ ಒಂಥರ ಚೆನ್ನಾಗಿದೆ. ಹೌದೌದು ನೋಡಿ, ನೋಡ್ತಾ ಇದ್ರಿ. ಓಕೆ ಓಕೆ ಬನ್ನಿ, ಇಲ್ಲೊಂದು ರೂಮ್ ಇದೆ. ಇದೇ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಪೇಂಟಿಂಗ್ ಎಲ್ಲ ಇದು ಲೇಟೆಸ್ಟ್ ಡಿಸೈನ್ ಇದೆಲ್ಲ. ಓಕೆ ನೋಡಿ. ಇಲ್ಲಿ ಲೈಟ್ ಆನ್ ಆಗಿದೆ ಸರ್, ಲೈಟ್ ಆನ್ ಮಾಡಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ ನೋಡಿ. ವೆಂಟಿಲೇಷನ್ ವಿಂಡೋಸ್ ಎಲ್ಲ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಚೆನ್ನಾಗಿದೆ. ಓಕೆ ಸೇಮ್ ಅದೇ ತರ ವಾಲ್ ರೂಪ್ಸ್ ಆ ಕಡೆ ಸೇಮ್ ಅದೇ ತರ. ನೀವು ನೋಡ್ತಾ ಇದ್ದೀರಿ. ಮತ್ತೆ ಇಲ್ಲಿ ಮೇಲ್ಗಡೆ ಏನಾದ್ರು ಥಿಂಗ್ಸ್ಗಳನ್ನೆಲ್ಲ ಲೋಡ್ ಮಾಡಕ್ಕೆ ಅಲ್ಲಿ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದೆ, ಸೇಮ್ ಆಸ್ ಇಟ್ ಈಸ್. ಓಕೆ ಎರಡು ರೂಮ್ಗೂ ಕೂಡ ಹೌದು ಇದೆ. ಎಲ್ಲ ರೆಡಿ ಇದೆ ನಿಮಗೆ. ಲೈಟಿಂಗ್ ಇಂದ ಹಿಡಿದು ಪ್ರತಿಯೊಂದು ರೆಡಿ ಇದೆ ನೋಡಿ. ಇದು ಕಿಚನ್, ಇದು ಸೇಮ್ ಇದೆ. ಕಬೋರ್ಡ್ಗಳು ಮತ್ತೆ ಇಟಾಲಿಯನ್ ಸ್ಟೈಲ್ ರ್ಯಾಕ್ಗಳು. ಓಕೆ ಸಿಂಕ್ ಮಾಮೂಲಿ. ಸಿಂಕ್ ಪರವಾಗಿಲ್ಲ ಸರ್, ಒಂದು ಒಳ್ಳೆ ಸೈಜ್ ಅಲ್ಲೇ ಇದೆ. ಹೌದೌದು ನೋಡಿ, ಲುಕ್ ಎಲ್ಲ ಚೆನ್ನಾಗಿದೆ. ಇದು ಗ್ಯಾಸ್ ಪೈಪ್, ಇದು ಲೈನ್ ಕನೆಕ್ಷನ್ ಮಾಡಿದ್ದಾರೆ. ಪೈಪ್ಡ್ ಗ್ಯಾಸ್ ಕನೆಕ್ಷನ್ ಆಗಿದೆ. ಮೇಲ್ಗಡೆನು ಇಲ್ಲೂ ಏನಾದ್ರು ಇಟ್ಕೊಬಹುದು. ಇಲ್ಲ, ಅಲ್ಲಿ ಸೆಲ್ಫ್ ಅದೇನಾದ್ರೂ ಇಟ್ಕೋಬಹುದು. ಮತ್ತೆ ಇಲ್ಲಿ ಏನಾದ್ರೂ ಮಾಮೂಲಿ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಳ್ಳಕ್ಕೆ, ಸ್ವಲ್ಪ ರೇಷನ್ ಎಲ್ಲ ಇಟ್ಕೊಳಕ್ಕೆ ಅಲ್ಲಿ ಇದ್ರದ್ದು ಪಾಯಿಂಟ್ ಮಾಡಿದ್ದಾರೆ. ಎಕ್ಸಾಸ್ಟ್ ಮತ್ತೆ ಇಲ್ಲಿ ಇದಕ್ಕೆ ಪ್ಯೂರಿಫೈ ವಾಟರ್, ಇದಕ್ಕೆ ಪ್ಯೂರಿಫೈಗೆ ಸ್ವಿಚ್ ಕೂಡ ಇದೆ. ಓಕೆ ಚೆನ್ನಾಗಿದೆ ಸರ್. ಇದು ಓವರ್ ಆಲ್ ಚೆನ್ನಾಗಿದೆ ಮನೆ. ಗ್ರೌಂಡ್ ಫ್ಲೋರ್, ಬರೀ ಗ್ರೌಂಡ್ ಫ್ಲೋರ್. ಒಂದು ಸಿಂಗಲ್ ಒಂದು ಮೀಡಿಯಂ ಬಜೆಟ್ ಅಲ್ಲಿ ಮಾಡ್ಕೋಬಹುದು. ಮೇಲ್ಗಡೆ ನೋಡೋಣ. ಮನೆ ಮೇಲ್ಗಡೆ ಇದು ವಾಟರ್ ಲೈನ್ ಕನೆಕ್ಷನ್ ಇದೆ. ಯಾವುದು ಇದು? ವಾಟರ್ ಲೈನ್ ಕನೆಕ್ಷನ್ ಅಂದ್ರೆ ಮೇನ್ಸ್ ಆಫ್ ಆನ್ ಮಾಡಕ್ಕೆ. ಮೇನ್ಸ್ ಆಫ್ ಆನ್ ಮಾಡ್ಕೊಳ್ಳಿ. ಬನ್ನಿ ಸರ್, ಮೇಲೆ ಹೋಗೋಣ. ಹಾಕಿದೆ. ಇದು ಆಲ್ರೆಡಿ ಪಿಲ್ಲರ್ ಕನ್ಸ್ಟ್ರಕ್ಟೆಡ್ ಮನೆ. ಇದು ಆಲ್ರೆಡಿ ಪಿಲ್ಲರ್ಸ್ ಇದೆ. ಯೂಶಲಿ ಪಿಲ್ಲರ್ಸ್ ಎಲ್ಲ 9 ಪಿಲ್ಲರ್ಸ್ ಬರುತ್ತೆ. 9 ಪಿಲ್ಲರ್ಸ್ ಬರ್ತದೆ. ಓಕೆ ಗೇಟ್ಗೆ 2 ಇನ್ನು ಇದು. ಓಕೆ ಇಲ್ಲೂ ಪಿಲ್ಲರ್. ಸೊ
9 ಪಿಲ್ಲರ್ಸ್. ವಾಟರ್ 1 2. ಸೊ ಒಂದು ಒಳ್ಳೆ ಡೀಸೆಂಟ್ ಮನೆ ಅಂತಾನೆ ಹೇಳ್ಬೋದು ಸರ್ ಇದು. ಹೌದೌದು, ಚೆನ್ನಾಗಿದೆ. ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಕೂಡ ಇದೆ ಎಕ್ಸ್ಪೆಕ್ಟ್ ಮಾಡ್ದಂಗೆ. ಹೌದೌದು. ಇದೇನ್ ಸರ್ ಇದು ಗಾಳಿ? ಇದು ವೆಂಟಿಲೇಷನ್ಗೆ, ಗಾಳಿ ಬೆಳಕು ಅಲ್ಲಿಗೆ. ಇವಾಗ ನೆಕ್ಸ್ಟ್ ಇನ್ನೂ ಒಂದು 2 ಫ್ಲೋರ್ ಕಟ್ಬೋದು ನೀವು. ಇನ್ನು 2 ಫ್ಲೋರ್ ಮೇಲೆ ಕಟ್ಬೋದು. ಓಕೆ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಇದು ಮಾಡಿದ್ದಾರೆ. ಕಲ್ಲು, ಬಟ್ಟೆ ಒಗೆಯ ಕಲ್ಲು, ಬಟ್ಟೆ ಒಗೆಯೋ ಕಲ್ಲು. ಓಕೆ, ಇಲ್ಲಿ ಫ್ರಿಜ್, ವಾಷಿಂಗ್ ಮಿಷಿನ್ ಏನಾದ್ರು ಇಟ್ಕೋಬಹುದು. ಓಕೆ, ವಾಷಿಂಗ್ ಮಿಷಿನ್ ಹಾಕೋಬಹುದು. ಆಲ್ರೆಡಿ ಮನೆಗಳು ತುಂಬಾ ಇದೆ ಸರ್ ಅಲ್ವಾ? ಹೌದೌದು. ನಿಂತ್ಕೊಂಡ್ರೆ ಹೌದು, ನೋಡ್ಬೋದು ತುಂಬಾ ಮನೆಗಳು ಕಾಣ್ತಾ ಇದೆ ನೋಡಿ. ಎಲ್ಲ ಹೊಸ ಹೊಸ ಮನೆಗಳು ಬರ್ತಾ ಇದೆ ಇಲ್ಲಿ. ಇಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂದ್ರೆ ಈ ಕಡೆ ಇಲ್ವಾಲ ಬೈಪಾಸ್ ರೋಡ್ ಇದೆ. ಬೈಪಾಸ್. ಓಕೆ, ಈ ಬೈಪಾಸ್ ರೋಡ್ ಅಲ್ಲಿ ನೀವು ಡೈರೆಕ್ಟ್ ಶ್ರೀರಂಗಪಟ್ಟಣ ಹೊರಟೋಗ್ಬಿಡ್ಬೋದು. ಓಕೆ ಓಕೆ, ಅಲ್ಲಿಂದ ಹಂಗೆ ಬೆಂಗಳೂರು ಆ ಕಡೆ, ಮಂಡ್ಯ ಆ ಕಡೆ ಕನೆಕ್ಟಿವಿಟಿ ಇದೆ ಈ ಕಡೆ ಎಲ್ಲ. ಇನ್ಫೋಸಿಸ್ಗೂ ಕನೆಕ್ಟಿವಿಟಿ ಇದೆ. ಇನ್ಫೋಸಿಸ್ ಕನೆಕ್ಟಿವಿಟಿ ಇದೆ. ಮತ್ತೆ ಆ ಕಡೆ ಮೇನ್ ರೋಡ್. ಓಕೆ, ಅಲ್ಲಿ ಸ್ಕೂಲ್ಸ್ ಎಲ್ಲ ಇದೆ. ಸ್ಕೂಲ್ ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಇದು ಒಂದು ಸ್ಮಾಲ್ ಫ್ಯಾಮಿಲಿ, ಒಂದು ಗಂಡ ಹೆಂಡತಿ 2 ಮಕ್ಕಳು, ಅಪ್ಪ ಅಮ್ಮ ಇದ್ರೆ ಅವ್ರ ಜೊತೆಗೆ ಇರ್ಬೋದು, ಕಂಫರ್ಟಬಲ್ ಆಗಿ ಇರ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಇದು ಒಂದು ಲೋ ಬಡ್ಜೆಟ್ ಅಲ್ಲಿ ಒಂದು ಇರುವಂತ ಮನೆ. ಇದು ಇಷ್ಟ ಇರೋರು ಬೈ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೊಂದು ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಮತ್ತೆ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಪ್ರೈಸ್ ಮತ್ತೆ ಏನಾದ್ರೂ ಡಿಸ್ಕಷನ್ ಇದ್ರೆ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣೋ ಅಂತ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು.